ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗರ್ಭರಕ್ಷಾಂಬಿಕಾಯೇ ನಮಃ. ಮದುವೆ ಆದ್ಮೇಲೆ ಪ್ರತಿಯೊಬ್ಬ ದಂಪತಿಗೂ ಒಂದು ಪೋಷಕರಾಗುವ ಕನಸು ಇದ್ದೇ ಇರುತ್ತೆ. ಆದ್ರೆ ನಾನಾ ಕಾರಣಗಳಿಂದ ಅದು ಸಾಧ್ಯ ಆಗೋದಿಲ್ಲ. ತುಂಬಾ ವರ್ಷಗಳಿಂದ ಕನ್ಸೀವ್ ಆಗ್ಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾರೆ. ಕನ್ಸೀವ್ ಆಗೋದಕ್ಕೋಸ್ಕರ ನಾನಾ ರೀತಿಯ ಟ್ರೀಟ್ಮೆಂಟ್ಗಳು ತಗೊಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ IVF, IUI ಈ ತರ ನಾನಾ ರೀತಿಯ ಟ್ರೀಟ್ಮೆಂಟ್ಸ್ ಗಳನ್ನು ತಗೊಳ್ತಾ ಇರ್ತಾರೆ. ಆದ್ರೆ ನಾನಾ ಕಾರಣಗಳಿಂದ ಕನ್ಸೀವ್ ಆಗೋಕ್ಕೆ ಆಗೋದಿಲ್ಲ. ಅಂತವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಖಂಡಿತ ಮಕ್ಕಳ ಭಾಗ್ಯ ಸಿಗುತ್ತೆ. ಇಲ್ಲಿರುವ ತಾಯಿಯನ್ನು ನಂಬಿ ಸೇವೆ ಮಾಡಿ ಪ್ರಾರ್ಥಿಸಿದರೆ ಖಂಡಿತ ಮಗುವಿನ ಭಾಗ್ಯ ಸಿಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಮಾತಾಡ್ತಾ ಇರೋದು ತಿರುಕರಕಾವೂರಲ್ಲಿರುವ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನ ಬಗ್ಗೆ. ಈ ತಾಯಿಯನ್ನು ನೋಡಲು ನಾನಾ ವಿವಿಧ ದೇಶಗಳಿಂದ ವಿವಿಧ ಧರ್ಮಗಳ ಜನರು ಈ ತಾಯಿಯನ್ನು ನೋಡಿ ಪ್ರಾರ್ಥಿಸಿ ಸೇವೆ ಮಾಡಿ ಮಕ್ಕಳ ಭಾಗ್ಯವನ್ನು ಪಡಿತಾರೆ. ಇಲ್ಲಿರುವ ಅಮ್ಮನು ಮಹಿಳೆಯರಿಗೆ ಬಂಜೆತನದ ಸಂಬಂಧಿತ ಸಮಸ್ಯೆಗಳನ್ನು ದೂರ ಮಾಡಿ ಅವರಿಗೆ ಗರ್ಭಿಣಿಯಾಗಲು ಆಶೀರ್ವಾದ ಮಾಡುತ್ತಾಳೆ. ಅದಲ್ಲದೆ ಸುರಕ್ಷಿತ ಮತ್ತು ತೊಂದರೆ ಮುಕ್ತವಾಗಿ ಹೆರಿಗೆಗಾಗಿ ಸಹಾಯ ಮಾಡ್ತಾರೆ. ಅಂತಹ ಮಾತೃತ್ವದ ಸರ್ವೋಚಿತ ವ್ಯಕ್ತಿತ್ವವುಳ್ಳ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರು ಇಲ್ಲಿ ಬಂದು ಅಮ್ಮನವರ ಸೇವೆ ಮಾಡಿ ಬೇಡಿ 48 ದಿನಗಳೊಳಗೆ ಕನ್ಸೀವ್ ಆಗ್ತಾರೆ. ಹಾಗೆ ತುಂಬಾ ವರ್ಷಗಳಿಂದ ಮಕ್ಕಳಿಗಾಗಿ ಪ್ರಯತ್ನ ಪಡ್ತಾ ಇರೋರು ಅಥವಾ ಮಿಸ್ಕ್ಯಾರೇಜ್ ಆಗಿರೋರು ಸಹ ಈ ಅಮ್ಮನವರನ್ನು ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿದರೆ ಅವರಿಗಿರುವಂತಹ ದೋಷ ಮುಕ್ತವಾಗಿ ಆದಷ್ಟು ಬೇಗನೆ ಅವರು ಕನ್ಸೀವ್ ಆಗ್ತಾರೆ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಸಾಕಷ್ಟು ವಿಷಯಗಳಿದೆ ಅಮ್ಮನವರ ಬಗ್ಗೆ ಹೇಳೋದಕ್ಕೆ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ವಿಡಿಯೋ ನೋಡಿ. ಶ್ರೀ ಗರ್ಭರಕ್ಷಾಂಬಿಕೆ ದೇವಸ್ಥಾನ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರುವ ಒಂದು ಪುರಾತನ ದೇವಾಲಯ ಇದು. ಈ ದೇವಾಲಯ ಪಾಪನಾಶಂನಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಕುಂಭಕೋಣಂನಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಈ ದೇವಾಲಯವು ಪವಿತ್ರ ನದಿಯಾದ ಕಾವೇರಿಯ ಶಾಖೆಯಾದ ವೇಟರ್ ನದಿಯ ದಡದಲ್ಲಿದೆ. ಇದು ಪಂಚ ಅರಣ್ಯ ದೇಗುಲಗಳಲ್ಲಿ ಒಂದಾಗಿದೆ. ಪಂಚ ಅರಣ್ಯ ಅಂದ್ರೆ 5 ಅರಣ್ಯ ದೇವಾಲಯಗಳಲ್ಲಿ ಪ್ರಮುಖ ಮೊದಲನೆಯ ದೇವಾಲಯವಾಗಿದೆ. ಇಲ್ಲಿರುವ ಸ್ವಾಮಿಯನ್ನು ಶ್ರೀ ಮುಲ್ಲೈವನನಾಥರ್ ಸ್ವಾಮಿ ಅಂತ ಕರೀತಾರೆ. ಯಾಕಂದ್ರೆ ಇದು ಮುಂಚೆ ಮುಲ್ಲೈ ವನವಾಗಿತ್ತು. ಮುಲ್ಲೈ ವನ ಅಂದ್ರೆ ಜಾಸ್ಮಿನ್ ಫಾರೆಸ್ಟ್ ಅಂತಾನು ಹೇಳ್ತಾರೆ ಅಥವಾ ಮಲ್ಲಿಗೆಯ ಕಾಡು ಅಂತ ಹೇಳ್ತಾರೆ. ಈಗಲೂ ಕೂಡ ಮಲ್ಲಿಗೆಯ ಬಳ್ಳಿಯನ್ನು ನೀವು ಕಾಣಬಹುದು. ಈ ಮುಲ್ಲೈ ವನದಲ್ಲಿ ಶಿವ ಸ್ವಯಂಭೂವಾಗಿ ರಚಿತವಾಗಿದ್ದು ಈ ದೇವಸ್ಥಾನ ಮೇನ್ ಆಗಿ ಶಿವನಿಗೆ ಅರ್ಪಿತವಾದ ದೇವಸ್ಥಾನ. ಇಲ್ಲಿ ಮೇನ್ ಆಗಿ ಶ್ರೀ ಮುಲ್ಲೈವರನಾಥ ಸ್ವಾಮಿಯನ್ನು ಬೇಡ್ಕೊಳ್ಳೋದೆ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ. ಈ ಸ್ವಯಂಭೂ ಆಗಿರುವ ಶಿವನು ಒಂದು ಹುತ್ತದ ಮೇಲೆ ಇರೋ ಕಾರಣದಿಂದಾಗಿ ಇಲ್ಲಿ ಅಭಿಷೇಕ ನಡೆಯೋದಿಲ್ಲ. ಇಲ್ಲಿ ಬರೀ ಪುನ್ನಗು ಸತ್ತಂ ಅಂತ ಒಂದು ವಿಶೇಷವಾದ ದ್ರವ್ಯವನ್ನು ವಲರ್ಪಿರೈ ಪ್ರದೋಷದ ದಿನ ಅಂದ್ರೆ ಅಮಾವಾಸ್ಯೆ ಆಗಿ 13ನೇ ದಿನದೊಂದು ಬೀಳುವ ಶುಕ್ಲ ಪಕ್ಷದಲ್ಲಿ ಬೀಳುವ ಪ್ರದೋಷ ದಿನದೊಂದು ಪುನ್ನಗ ಸತ್ತಂ ಅಂತ ಸ್ವಾಮಿ ಅವರಿಗೆ ಲೇಪಿಸ್ತಾರೆ. ಯೂಶಲಿ ಇಲ್ಲಿ ಬರೋ ಭಕ್ತಾದಿಗಳು ಶುಕ್ಲ ಪಕ್ಷದಲ್ಲಿ ಬೀಳುವಂತಹ ಪ್ರದೋಷದ ದಿನ ಪುನ್ನಗ ಸಟ್ಟಂ ಅನ್ನೋ ಒಂದು ಲೇಪನೆಯನ್ನು ಸ್ವಾಮಿಯವರಿಗೆ ಅರ್ಪಿಸುತ್ತಾರೆ. ಪೂಜೆಯ ನಂತರ ಅದನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ಕೊಡ್ತಾರೆ. ಅದನ್ನು ಸೇವಿಸಿದವರು ಆರೋಗ್ಯ ಭಾಗ್ಯವನ್ನು ಹೊಂದುತ್ತಾರೆ. ಹಾಗೆ ಅವರಿಗೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಯಾವುದೇ ಒಂದು ಸರ್ಜರಿ ಇರುವಂತಹದ್ದಾಗಿರ್ಲಿ ಪ್ರತಿಯೊಂದು ಗುಣವಾಗುತ್ತದೆ. ಹೀಗೆ ನಾನಾ ರೀತಿಯ ಕಾಯಿಲೆಗಳನ್ನು ಗುಣಪಡಿಸುವ ಈ ಸ್ವಯಂಭೂ ಕ್ಷೇತ್ರ ಈ ದೇವಸ್ಥಾನ. ಈಗಲೂ ಕೂಡ ಈ ತರ ಒಂದು ಮಿರಾಕಲ್ ಈ ದೇವಸ್ಥಾನದಲ್ಲಿ ನಡೀತಾ ಬಂದಿದೆ. ಇಲ್ಲಿ ಸ್ವಾಮಿ ಮುಲ್ಲೈವನನಾಥರ್ ಅಲ್ಲದೆ ವಿನಾಯಕರ್ ಅಂದ್ರೆ ಗಣೇಶ ಹಾಗೂ ನಂದಿಯು ಕೂಡ ಸ್ವಯಂಭೂ ಆಗಿದ್ದಾರೆ. ಈ ದೇವಸ್ಥಾನ ಸುಮಾರು 6ನೇ ಶತಮಾನಗಳಿಗಿಂತ ಹಿಂದಿನದು. ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಲ್ಲಿ ಮುಲ್ಲೈವನನಾಥರ್ ಸ್ವಾಮಿ ಆದ ಶಿವನ ಮತ್ತು ಪಾರ್ವತಿ ದೇವಿಯ ನಡುವೆ ಮಗುವಿನ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಮೂರ್ತಿಯಾಗಿ ಅವರಿಬ್ಬರ ಮಧ್ಯ ನೆಲೆಸಿದ್ದಾರೆ. ಇದರ ಪ್ರಮುಖ ಉದ್ದೇಶ ಕುಟುಂಬದ ಜೀವನದಲ್ಲಿ ಮಗುವಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲಾಗಿದೆ. ಈ ದೇವಸ್ಥಾನದ ಬಗ್ಗೆ ನಾಯನರ್ಗಳಾದ ಅಪ್ಪಾರ್, ಸುಂದರರ್, ಸಂಬಂಧರ್ ಎನ್ನುವ 3 ಪ್ರಸಿದ್ಧ ನಾಯರರ್ಗಳು ಈ ದೇವಾಲಯದ ವೈಭವವನ್ನು ಹಾಡಿ ಹೊಗಳಿದ್ದಾರೆ. ಈಗ ಅಮ್ಮನವರನ್ನ ಗರ್ಭರಕ್ಷಾಂಬಿಕೆ ಅಮ್ಮ ಅಂತ ಹೇಗೆ ಹೆಸರು ಬಂತು, ಇಲ್ಲಿ ಏನ್ ನಡೀತು, ಇದರ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಒಂದು ಸಣ್ಣ ಒಂದು ಕತೆ ಇದೆ.
ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಂದೆ ಗೌತಮಿ ಮತ್ತು ಗರ್ಗೆ ಎಂಬ ಹೆಸರಿನ ಇಬ್ಬರು ಋಷಿಗಳು ಮುಲ್ಲೈವನಂ ಎಂಬ ಈ ಸ್ಥಳದಲ್ಲಿ ತಪಸ್ಸು ಮಾಡ್ತಾ ಇದ್ರು. ನಿದ್ರುವ ಮತ್ತು ವೇದಿಕೆ ಎಂಬ ದಂಪತಿಗಳು ಅದೇ ಆಶ್ರಮದಲ್ಲಿ ಉಳಿದು ಋಷಿಗಳಿಗೆ ಸೇವೆ ಸಲ್ಲಿಸುತ್ತಾ ಇದ್ರು. ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಅವರು ಇದನ್ನು ಋಷಿಗಳಿಗೆ ಹೇಳ್ತಾರೆ. ಆಗ ಋಷಿಗಳು ಪಾರ್ವತಿ ದೇವಿಯನ್ನು ಕುರಿತು ಪ್ರಾರ್ಥನೆ ಸಲ್ಲಿಸಲು ಹೇಳುತ್ತಾರೆ. ಹಾಗೆಯೇ ದಂಪತಿಗಳು ಪಾರ್ವತಿ ದೇವಿಯನ್ನು ತೀವ್ರ ಭಕ್ತಿಯಿಂದ ಪೂಜಿಸುತ್ತಾರೆ. ಹಾಗೆ ವೇದಿಕೆ ಗರ್ಭಿಣಿಯೂ ಆಗುತ್ತಾಳೆ. ಆಕೆಯ ಗರ್ಭಾವಸ್ಥೆಯಲ್ಲಿ ಒಂದು ದಿನ ನಿದ್ರುವ ಹೊರಗಡೆ ಕೆಲಸದ ಮೇಲೆ ಹೋಗಿರ್ತಾನೆ. ಗರ್ಭಾವಸ್ಥೆಯ ಒತ್ತಡದಿಂದ ಅವಳು ದುರ್ಬಲ ಸ್ಥಿತಿಯಲ್ಲಿರ್ತಾಳೆ. ಆ ಸಮಯದಲ್ಲಿ ಶ್ರೀ ಉರ್ದುವಪಾದ ಎಂಬ ಋಷಿಯು ಆಕೆಯ ವಾಸಕ್ಕೆ ಬಂದು ಭಿಕ್ಷೆ ಕೇಳ್ತಾರೆ. ಅವಳು ಪ್ರಜ್ಞಾಹೀನ ಮನಸ್ಥಿತಿಯಲ್ಲಿ ಇರ್ತಾಳೆ. ಋಷಿ ಇರುವುದು ಅವಳ ಗಮನಕ್ಕೆ ಬಂದಿರೋದಿಲ್ಲ. ಋಷಿಯ ಮನವಿಗೆ ಸ್ಪಂದಿಸದ ಕಾರಣ ಋಷಿಯು ಉದಾಸೀನತೆಯಿಂದ ಹೀಗೆ ಮಾಡಿರುವಳು ಎಂದು ಕೋಪಗೊಂಡು ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನು ತಿಳಿಯದೆ ಆಕೆಗೆ ಶಾಪವನ್ನು ಕೊಡ್ತಾನೆ. ಈ ಶಾಪದ ಕಾರಣ ವೈದೇಹಿಗೆ ತೀವ್ರವಾದ ನೋವು ಶುರುವಾಗುತ್ತೆ. ಅವಳು ಮಗುವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬರ್ತಾಳೆ. ಶಾಪದಿಂದಾಗಿ ಆಕೆಯ ಭ್ರೂಣವು ಶೀತಲವಾಯಿತು ಮತ್ತು ಕೆಳಗಿಳಿಯಲು ಸ್ಟಾರ್ಟ್ ಆಯಿತು. ಆಘಾತಕ್ಕೊಳಗಾದ ವೈದೇಹಿಯು ಬಹಳ ದುಃಖದಿಂದ ದೇವಿಯನ್ನು ಪ್ರಾರ್ಥಿಸುತ್ತಾಳೆ. ಆಗ ಪಾರ್ವತಿ ದೇವಿಯು ವೈದೇಹಿಯ ಮುಂದೆ ಕಾಣಿಸಿಕೊಳ್ತಾಳೆ. ವೈದೇಹಿಯ ಗರ್ಭದಲ್ಲಿರುವ ಮಗುವನ್ನು ಕಳಸಂ ಒಂದು ದೈವಿಕ ಪಾತ್ರೆಯಲ್ಲಿ ಹಿಡಿದು ರಕ್ಷಿಸುತ್ತಾಳೆ. ನಂತರ ವೇದಿಕೆಯು ತನ್ನ ಮಗುವಿಗೆ ನೈದೂರ ಎಂದು ಹೆಸರಿಡುತ್ತಾಳೆ. ಆದರೆ ಮಗುವಿಗೆ ಪೋಷಿಸಲು ತಾಯಿಯ ಹಾಲು ಇಲ್ಲದ ಕಾರಣ ಅವಳು ದೇವಿಯನ್ನು ಪ್ರಾರ್ಥಿಸುತ್ತಾಳೆ. ದೇವಿಯು ಕಾಮಧೇನು ಎಂಬ ದೈವಿಕ ಹಸುವನ್ನು ಮಗುವಿಗೆ ಪೋಷಿಸಲು ಈ ಸ್ಥಳಕ್ಕೆ ಕಳುಹಿಸುತ್ತಾಳೆ. ಕಾಮಧೇನುವು ತನ್ನ ಗೋಸರದಿಂದ ದೇವಾಲಯದ ಮುಂದೆ ಭೂಮಿಯನ್ನು ಗೀಚಿದಳು. ಹಾಲು ನೆಲದಿಂದ ಯಥೇಚ್ಛಿತವಾಗಿ ಹೊರಬಂದಿತು. ಈ ಸ್ಥಳವನ್ನು ಕ್ಷೀರಕುಂಡ ಅಂತ ಕರೀತಾರೆ. ಈ ಕ್ಷೀರಕುಂಡವನ್ನು ದೇವಾಲಯದ ದ್ವಾರದ ಮುಂದೆ ನೋಡಬಹುದು. ಸರ್ವಶಕ್ತಿ ದೇವಿಯ ಈ ಮಹಾನ್ ಉಪಕಾರದಿಂದ ವೈದೇಹಿ ದೇವಿಯನ್ನು ಈ ಸ್ಥಳದಲ್ಲೇ ಉಳಿಯಲು ಪ್ರಾರ್ಥಿಸುತ್ತಾಳೆ. ಹಾಗೆ ಇಲ್ಲಿ ಬಂದು ಬೇಡುವ ಭಕ್ತಾದಿಗಳಿಗೆ ರಕ್ಷಣೆ ಕವಚವಾಗಿ ಇರುವಂತೆ ಬೇಡ್ಕೊಳ್ತಾಳೆ. ಈ ಕಾರಣದಿಂದಾಗಿ ಈ ದೇವಸ್ಥಾನದಲ್ಲೇ ಅಮ್ಮನವರು ನೆಲೆಸಿದ್ದಾರೆ. ಹಾಗೆ ಇಲ್ಲಿ ಅಮ್ಮನವರನ್ನ ಗರ್ಭರಕ್ಷಾಂಬಿಕೆ ಅಂತ ಕರೀತಾರೆ. ಗರ್ಭವನ್ನು ರಕ್ಷಣೆ ಮಾಡಿದಂತ ತಾಯಿಗೆ ಗರ್ಭರಕ್ಷಾಂಬಿಕೆ ಅಂತ ಕರೀತಾರೆ. ಈ ಖ್ಯಾತಿಯಿಂದಾಗಿ ಈ ಸ್ಥಳವು ತಿರುಕರ್ಕಾವೂರ್ ಎಂದು ಕರೆಯಲ್ಪಡುತ್ತದೆ. ಗರ್ಭ ಎಂದರೆ ಗರ್ಭಧಾರಣೆ, ರಕ್ಷಾ ಅಂದರೆ ರಕ್ಷಿಸಲು, ಅಂಬಿಗೆ ಎಂಬುದು ಪಾರ್ವತಿಯ ಹೆಸರು. ಹೀಗಾಗಿ ಈ ಪವಿತ್ರ ಸ್ಥಳದಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸುವ ಮೂಲಕ ಗರ್ಭಾವಸ್ಥೆಯ ಭಾಗ್ಯವನ್ನು ಪಡೆಯುತ್ತಾರೆ. ಗರ್ಭಿಣಿಯರಿಗೆ ಸುರಕ್ಷಿತ ಮತ್ತು ತೊಂದರೆ ಮುಕ್ತ ಹೆರಿಗೆಯೊಂದಿಗೆ ಆಶೀರ್ವದಿಸುತ್ತಾಳೆ. ಇಲ್ಲಿ ಅಮ್ಮನವರ ಹತ್ರ ಬೇಗನೆ ಮದುವೆ ಆಗಲು, ಬಂಜೆತನದ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು, ಬೇಗನೆ ಋತು ಹೊಂದಲು, ಮಹಿಳೆಗೆ ಇರುವಂತಹ ಯಾವುದೇ ರೀತಿಯ ತೊಂದರೆಗಳನ್ನು ಮುಕ್ತವಾಗಿಸುವ ದೇವಿ ಈ ಗರ್ಭರಕ್ಷಾಂಬಿಕೆಯ ಅಮ್ಮನವರು. ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿದವ್ರಿಗೆ ಯಾವುದೇ ರೀತಿಯ ಮಿಸ್ಕ್ಯಾರೇಜು ಸಹ ಆಗಿಲ್ಲ. ಗರ್ಭರಕ್ಷಾಂಬಿಕೆ ಅಮ್ಮನವರು 7 ಅಡಿ ಎತ್ತರ ಮತ್ತು ದೈವಿಕ ರೂಪದಲ್ಲಿ ನಿಂತಿರುವರು. ಒಂದು ಕೈ ಕೆಳಗೆ ಸೊಂಟದ ಮೇಲೆ ವಿಶ್ರಾಂತಿ ಮಾಡುವಂತೆ, ಮಹಿಳೆಯರನ್ನು ರಕ್ಷಿಸುವಂತೆ ಮತ್ತು ಇನ್ನೊಂದು ಕೈಯಲ್ಲಿ ಶಾಂತಿ ಮತ್ತು ಭಯವನ್ನು ಹೋಗಲಾಡಿಸುವ ಅಭಯ ಮುದ್ರೆಯನ್ನು ಸಂಕೇತಿಸುತ್ತದೆ. ಶ್ರೀ ಗರ್ಭರಕ್ಷಾಂಬಿಕೆಯ ಅಮ್ಮನವರ ಬಗ್ಗೆ ಮಾಹಿತಿ ತಿಳಿದಾದ್ಮೇಲೆ ಈಗ ನಾನಾ ರೀತಿಯ ಪ್ರಾರ್ಥನೆಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ತುಪ್ಪದ ಸೇವೆ ಅಮ್ಮನವರಿಗೆ ಮಾಡ್ತಾರೆ. ಇದು ತುಂಬಾ ವರ್ಷಗಳಿಂದ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳ ಭಾಗ್ಯಕ್ಕಾಗಿ ಹಾಗೂ ಮಿಸ್ಕ್ಯಾರೇಜ್ ಆಗಿರುವಂತವರು ಅಥವಾ ನಾನಾ ಕಾರಣಗಳಿಂದ ಕನ್ಸೀವ್ ಆಗದೆ ಇರುವಂತವರು ಈ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆದಷ್ಟು ಬೇಗನೆ ಮಕ್ಕಳ ಭಾಗ್ಯವನ್ನು ಪಡಿತಾರೆ. ಈ ಪ್ರೋಸೆಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಟೆಂಪಲ್ ಕೌಂಟರ್ ಅಲ್ಲಿ ಹೋಗಿ ನೀವು ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಿಮಗೆ ಕೊಡ್ತಾರೆ. ಅದರಲ್ಲಿ ಮೊದಲು 11 ದೀಪಗಳನ್ನು ನೀವು ಬೆಳಗ್ಬೇಕಾಗತ್ತೆ. ಆ 11 ದೀಪಗಳಲ್ಲಿ ನೀವು ಮೊದಲು 2 ದೀಪ, ಒಂದು ಗಣೇಶನಿಗೆ, ಇನ್ನೊಂದು ಮುಲ್ಲೈವರನಾಥರನ್ನು ನೆನೆಸಿಕೊಂಡು ಗರ್ಭಗುಡಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ 2 ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ, ದೀಪವನ್ನು ಬೆಳಗಿಸೋದಕ್ಕೆ ಅಂತ ಒಂದು ಸಪ್ರೇಟ್ ಕೌಂಟರ್ ಇದೆ, ಅಲ್ಲಿ ಆ 2 ದೀಪವನ್ನು ಅಲ್ಲೇ ಇಟ್ಟು
ನಂತರ ಮೊದಲು ವಿನಾಯಕರನ್ನ ದರ್ಶನ ಮಾಡಿಕೊಂಡು ನಂತರ ಮುಳ್ಳೈವರನಾಥ ಸ್ವಾಮಿ, ನಂದಿ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನೀವು ಅಲ್ಲೇ ಒಂದು ತಳವೃಕ್ಷವಾದ ಮಲ್ಲಿಗೆಯ ಬಳ್ಳಿಯನ್ನು ಈಗಲೂ ಕಾಣಬಹುದು, ಅದರದ್ದು ದರ್ಶನ ಮಾಡಿಕೊಂಡು ನಂತರ ನೀವು ಅಮ್ಮನವರ ದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅಮ್ಮನವರ ದರ್ಶನಕ್ಕಿಂತ ಮುಂಚೆ ಮಿಕ್ಕ 9 ದೀಪಗಳನ್ನು ಬೆಳಗಿ ನಂತರ ಅಮ್ಮನವರ ದರ್ಶನಕ್ಕೆ ಹೋಗಿ. ಪೂಜೆ ಸಾಮಗ್ರಿಗಳಲ್ಲಿ ಒಂದು ಸಣ್ಣದು ತುಪ್ಪದ ಡಬ್ಬಿಯನ್ನು ಕೊಟ್ಟಿರ್ತಾರೆ. ಆ ಡಬ್ಬಿಯನ್ನು ಪುರೋಹಿತರಿಗೆ ಕೊಟ್ಟು ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಕ್ಕೆ ಬಂದಿದ್ದೀರಿ ಅಂತ ತಿಳಿಸಿದಾಗ ಪುರೋಹಿತರು ನಿಮ್ಮನ್ನು ಗರ್ಭಗುಡಿಯಲ್ಲಿರುವಂತಹ ಅಮ್ಮನವರ ಹೊಸಲಿದೆ, ಆ ಹೊಸಲಿನ ಮೇಲೆ ತುಪ್ಪವನ್ನು ಸವರಿ ಒಂದು ಸಣ್ಣ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ಒಂದು 5 ರೂಪಾಯಿ ಕಾಯಿನ್ ಇಟ್ಟು ಅದರ ಮೇಲೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಮ್ಮನವರನ್ನು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಬೇಕು. ಪ್ರಾರ್ಥನೆ ಸಲ್ಲಿಸಿ ನಂತರ ಆ ತುಪ್ಪದ ಡಬ್ಬಿಯನ್ನು ಪುರೋಹಿತರು ಅಮ್ಮನವರ ಮುಂದೆ ಇಟ್ಟು ಪೂಜೆ ಮಾಡಿ ಆ ತುಪ್ಪದ ಡಬ್ಬಿಯನ್ನು ನಿಮಗೆ ಕೊಡ್ತಾರೆ. ಹೊಸಲಿ ಸೇವೆಯನ್ನು ಮಾಡಿ ಅಂದ್ರೆ ತುಂಬಾನೇ ವಿಶೇಷ ಫಲವನ್ನು ಕಾಣ್ತೀರಾ. ಹಾಗೆ ಅಮ್ಮನವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಪ್ರೆಗ್ನೆನ್ಸಿ ಅಂತಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಒಂದು ತಾಯಿ ಹತ್ರ ಹೇಗೆ ನೀವು ಮನಬಿಚ್ಚಿ ಮಾತಾಡ್ತಿರೋ ಅದೇ ರೀತಿ ಅಮ್ಮನವರನ್ನು ನೆನೆಸ್ಕೊಂಡು ನೀವು ಭಕ್ತಿಯಿಂದ ನಿಮಗೆ ಇರುವಂತಹ ಕಷ್ಟಗಳನ್ನು ಅಮ್ಮನವರ ಮುಂದೆ ಇಟ್ಟರೆ ಆದಷ್ಟು ಬೇಗನೆ ಅಮ್ಮ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಪುಣ್ಯಕ್ಷೇತ್ರಕ್ಕೆ ಬರುವುದು ಒಂದು ಸೌಭಾಗ್ಯ. ಅಮ್ಮನ ಎದುರು ಮಗುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದ ನಂತರ ನೀವು ಮನೆಗೆ ಹೋಗಿ ಅರ್ಧ kg ಶುದ್ಧ ತುಪ್ಪವನ್ನು ತಗೊಂಡು ಈ ಪ್ರಸಾದವನ್ನು ಅದರೊಳಗಡೆ ಮಿಕ್ಸ್ ಮಾಡಿ ಇಬ್ಬರು ದಂಪತಿಗಳು ಮಲಗುವ ಮುನ್ನ 48 ದಿನಗಳ ಕಾಲ ಈ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಬೇಕು. ಇನ್ ಕೇಸ್ ಪೀರಿಯಡ್ಸ್ ಏನಾರ ಆದ್ರೆ ಈ ಪ್ರಸಾದವನ್ನು ಸ್ವೀಕರಿಸೋದು ಬೇಕಾಗಿಲ್ಲ. ಪೀರಿಯಡ್ಸ್ ಮುಗ್ದಾದ್ಮೇಲೆ ಅವರು ಕಂಟಿನ್ಯೂ ಮಾಡ್ಬೋದು. ಏನ್ ಹೇಳ್ತೀನಿ ಅಂದ್ರೆ ಒಂದು ಒಳ್ಳೆಯ ದಿನ ನೋಡಿ ನೀವು ಈ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಒಳ್ಳೆಯದು. ಇದರ ಜೊತೆಗೆ ಇಬ್ಬರು ದಂಪತಿಗಳಿಬ್ಬರು ದೇವಸ್ಥಾನದಲ್ಲಿ ಕೊಟ್ಟಂತಹ ಒಂದು ಮಂತ್ರವನ್ನು ನೀವು ಎವ್ರಿ ಡೇ ಅಮ್ಮನವರನ್ನು ನೆನೆಸಿ ಈ ಮಂತ್ರ ಉಪಾಸನೆಯನ್ನು ಮಾಡಿದರೆ ನಿಮಗೆ ವಿತಿನ್ 48 ಡೇಸ್ ಒಳಗಡೆ ಕನ್ಸೀವ್ ಆಗ್ತೀರಾ. ಯಾರು ಹೊರದೇಶದಲ್ಲಿರ್ತಾರೋ ಅಂಥವರು ಟೆಂಪಲ್ ವೆಬ್ಸೈಟಲ್ಲಿ ಹೋಗಿ ನೀವು ಬೇಕಾದರೆ ಈ ಪ್ರಸಾದವನ್ನು ಆರ್ಡರ್ ಮಾಡಬಹುದು. ಬಟ್ ಇಲ್ಲೇ ಇಂಡಿಯಾದಲ್ಲಿರೋರು ದಯವಿಟ್ಟು ಅಮ್ಮನವರ ದರ್ಶನ ಮಾಡಿ ಸೇವೆ ಸಲ್ಲಿಸಿ ನಂತರ ಈ ಪ್ರಸಾದ ತಗೊಂಡ್ರೆ ನಿಮಗೆ ಇನ್ನೂ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಅಮ್ಮನವರ ದರ್ಶನ ಮಾಡೋದಕ್ಕಿಂತ ಭಾಗ್ಯ ಬೇಕೇ. ಹಾಗೆ ಕನ್ಸೀವ್ ಆದಮೇಲೆ 3ನೇ ಟ್ರೆಮಿಸ್ಟರ್ ಅಂತಾರೆ, ಅಂದರೆ 6 ತಿಂಗಳ ನಂತರ ಕೆಳ ಹೊಟ್ಟೆ ಪೇಯ್ನ್ ಆಗೋದಾಗ್ಲಿ ಅಥವಾ ಏನೋ ಒಂದು ಲೋವರ್ ಅಬ್ಡೋಮೆನ್ ಸೈಡು ಪೇಯ್ನ್ ಆಗ್ತಾ ಇರುತ್ತೆ. ಟೆಂಪಲ್ ವೆಬ್ಸೈಟಲ್ಲಿ ಎಣ್ಣೆಯಿಂದ ಮಾಡಿರ್ತಕ್ಕಂತಹ ಪ್ರಸಾದವನ್ನು ಆರ್ಡರ್ ಮಾಡಿ ತರಿಸ್ಕೊಬೋದು. ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೋಗಿ ದೇವಸ್ಥಾನಕ್ಕೆ ಈ ಪ್ರಸಾದವನ್ನು ಸಂಗ್ರಹಿಸ್ಬೋದು. ಅರ್ಚನೆ ಮಾಡಿ ಕಳಿಸಿರುವಂಥ ಪ್ರಸಾದವನ್ನು ನೀವು ಸ್ವೀಕರಿಸಿ ಎವ್ರಿ ಡೇ ನೀವು ಲೋವರ್ ಅಬ್ಡೋಮೆನ್ ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ಹಚ್ತಾ ಬರಬೇಕಾಗುತ್ತೆ. ಎಲ್ಲಿ ಪೇಯ್ನ್ ಕಾಣಿಸ್ತಾ ಇದೆ ನಿಮಗೆ ಲೈಟಾಗಿ ಈ ಪ್ರಸಾದವನ್ನು ಹಚ್ತಾ ಬಂದರೆ ಅಮ್ಮನವರ ರಕ್ಷಣಾ ಕವಚ ಥರ ಒಂದು ವರ್ಕ್ ಆಗುತ್ತೆ. ಜೊತೆಗೆ ನಿಮ್ಗೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಪ್ರಸಾದವನ್ನು ತರಿಸ್ಕೊಬೋದು. ಮಗು ಆದ ನಂತರ ನೀವೇನು ಬೇಡ್ಕೊಂಡಿರ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಅಮ್ಮನವರ ಎದುರುಗಡೆ ಇರುವಂತಹ ತೊಟ್ಟಿಲು ಸೇವೆ ಮಾಡಂಗಿದ್ರೆ ತೊಟ್ಟಿಲು ಸೇವೆ ಮಾಡ್ಬೋದು. ಇಲ್ಲ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳಿದ್ರೆ ತುಲಾಭಾರ ಮಾಡಿಸ್ಬೋದು. ಹಾಗೆ ನೀವು ಏನು ಬೇಡ್ಕೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಮಗು ಆದ ನಂತರ ನೀವು ಅಮ್ಮನವರ ಸನ್ನಿಧಿಗೆ ಭೇಟಿ ಮಾಡಿ ನಿಮ್ಮ ಹರಕೆಯನ್ನು ತೀರಿಸಬಹುದು. ಜಸ್ಟ್ ಟು ಸಮರೈಸ್, ಕನ್ಸೀವ್ ಆಗೋದಕ್ಕೆ ಗೀ ಸೇವೆ ಅಂತ ಮಾಡ್ತಾರೆ, ಗೀ ಪ್ರಸಾದಂ ಪೂಜೆ ಅಂತ ಕರೀತಾರೆ. ಅದಕ್ಕೆ ಸೇಫ್ ಡೆಲಿವರಿಗೋಸ್ಕರ ಕ್ಯಾಸ್ಟರ್ ಆಯಿಲ್ ಪ್ರಸಾದಂ ಪೂಜೆ, ಕ್ಯಾಸ್ಟರ್ ಆಯಿಲ್ ಬಂದು ಅರಳೆಣ್ಣೆ ಪ್ರಸಾದ, ಫಾರ್ ಬೆಟರ್ ಹೆಲ್ತ್ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಪುನ್ನೂಗ ಸುಟ್ಟಂ ಪೂಜೆ ಅಂತ ಮಾಡ್ತಾರೆ. ಇದು ಮುಳ್ಳೈವರನಾಥ ಸ್ವಾಮಿಗೆ. ಅಭಿಷೇಕಂ, ಅನ್ನದಾನ, ಕಡತಲೈ ಅರ್ಚನೆ, ನವಕೋಟಿ ದೀಪಂ, ಸಂದನ ಕಾಪು, ತಂಗ ತೊಟ್ಟಿಲು, ತುಲಾಭಾರ, ಕಿವಿ ಚುಚ್ಚೋದು ಮತ್ತೆ ಗುಂಡೊಡ್ಸೋದು ಕಾರ್ಯಕ್ರಮಗಳು, ಪೂಜೆಗಳು ಈ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದೇವಸ್ಥಾನ ದ್ರಾವಿಡಿಯನ್ ಸ್ಟೈಲಲ್ಲಿ ಇರೋದು. ಚೋಳರು ಒಂದು 7ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಚೋಳರ ಪೀರಿಯಡ್ ಅಲ್ಲಿ ಏನೇನು ನಡೀತು ಅನ್ನೋ ಶಾಸನಗಳನ್ನ ನೀವು ದೇವಸ್ಥಾನದ ಗೋಡೆಗಳ ಮೇಲೆ ಹಾಲ್ನಲ್ಲಿ ನೀವು ಕಾಣಬಹುದು. ಇಲ್ಲಿ ಮೇನ್ ಆಗಿ ಫೆಸ್ಟಿವಲ್ ನಡೆಯೋದು ವೈಸಾಖಿ ಬ್ರಹ್ಮೋತ್ಸವ. ಈ ಬ್ರಹ್ಮೋತ್ಸವ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮಾರ್ಗಳಿ ಉತ್ಸವ, ಪುನ್ನಗ ಉತ್ತರಾಯಣಂ, ತಿರು ಕಾರ್ತಿಕೈ ಹಾಗೂ ನವರಾತ್ರಿ ದಿನಗಳಲ್ಲಿ ಇಲ್ಲಿ ವಿಜೃಂಭಣೆಯಾಗಿ ನಡೆಯುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆ
ಗಂಟೆಯಿಂದ 12:30 ತನಕ ಮಧ್ಯಾಹ್ನ, ಮತ್ತೆ ಸಂಜೆ 4ರಿಂದ 8 ಗಂಟೆ ತನಕ ಇರುತ್ತೆ. ಈ ದೇವಸ್ಥಾನಕ್ಕೆ ಹೇಗೆ ರೀಚ್ ಆಗಬೇಕು ಅಂದ್ರೆ, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಪಾಪನಾಶಂ ರೈಲ್ವೆ ಸ್ಟೇಷನ್. ಇಲ್ಲಿ ಪಾಪನಾಶಂ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ತಿರುಕರ್ಕಾವರ್ಗೆ. ಮೋಸ್ಟ್ ಆಫ್ ದಿ ಟ್ರೈನ್ಸ್ ಇಲ್ಲಿ ಪಾಪನಾಶಂ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟಾಪ್ ಮಾಡುತ್ತೆ. ರೈಲ್ವೆ ಸ್ಟೇಷನ್ ಎದುರುಗಡೆನೆ ಬಸ್ ಸ್ಟ್ಯಾಂಡ್ ಇರೋದು. ಆಟೋ ರಿಕ್ಷಾ ಅಥವಾ ಶೇರ್ ಆಟೋಸ್ಗಳು ನಿಮಗೆ ಪಾಪನಾಶಂ ಬಸ್ ಸ್ಟ್ಯಾಂಡ್ ಇಂದ ಸಿಗುತ್ತೆ. ಇನ್ನು ಬಸ್ ಬಗ್ಗೆ ಹೇಳಬೇಕು ಅಂದ್ರೆ 25 ಕಿಲೋಮೀಟರ್ಸ್ ತಂಜಾವೂರಿಂದ ಪಾಪನಾಶಂ ಇಂದನೂ ಡೈರೆಕ್ಟ್ ಬಸ್ಸಸ್ ಇದೆ. ನಿಯರೆಸ್ಟ್ ಏರ್ಪೋರ್ಟ್ ಬಂದು ತಿರುಚಿ. ಇಲ್ಲಿ ಸ್ಟೇಯಿಂಗ್ ಆಗಲಿ ಅಥವಾ ಗುಡ್ ರೆಸ್ಟೋರೆಂಟ್ ಅಂತ ಯಾವುದು ಇಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ನೀವು ತಂಜಾವೂರು ಅಥವಾ ಕುಂಭಕೋಣಂ ಅಲ್ಲಿ ಸ್ಟೇ ಮಾಡ್ತೀರಾ ಅಂದ್ರೆ ನೀವು ಹೀಗೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ರೆ ಬೇಗನೆ ರೀಚ್ ಆಗಬಹುದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನೀವು ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಶ್ರೀ ಕರ್ವಲ್ಚರಿ ಅಖಿಲಾಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಶ್ರೀ ಅಗಸ್ತೇಶ್ವರ ಕರ್ವಲ್ಚರಿ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಬೇಕಾಗತ್ತೆ. ಶ್ರೀ ಗರ್ಭರಕ್ಷಾಂಬಿಕೆ ದೇವಸ್ಥಾನದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ನಾನು ಶ್ರೀ ಅಗಸ್ತೇಶ್ವರ ಕರ್ವಲ್ಚರಿ ದೇವಸ್ಥಾನದ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋನೂ ರೆಫರ್ ಮಾಡಬಹುದು. ಇದೆರಡೂ ದೇವಸ್ಥಾನನು ಒಂದೇ ದಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೊದಲು ನೀವು ಶ್ರೀ ಅಗಸ್ತೇಶ್ವರ ಕರ್ವಲ್ಚರಿ ಟೆಂಪಲ್ ಅಥವಾ ಕರ್ವಲ್ಚರಿ ಅಖಿಲಾಂಡೇಶ್ವರಿ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿ ನಂತರ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ದರ್ಶನ ಮಾಡ್ಕೊಬೇಕಾಗತ್ತೆ. ಎರಡು ದೇವಸ್ಥಾನನು ಒಂದೇ ದಿನನೇ ವಿಸಿಟ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಬೇಗನೆ ನೀವು ಸ್ಟಾರ್ಟ್ ಮಾಡಿದ್ರೆ ಎರಡು ದೇವಸ್ಥಾನನು ಬಿಫೋರ್ 12 o'clock ನೀವು ಎರಡು ಟೆಂಪಲ್ನು ವಿಸಿಟ್ ಮಾಡಬಹುದು. ನಾನು ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೂ ಕೂಡ ಕೆಲವೊಂದು ಡೀಟೇಲ್ಸ್ಗಳು ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸಪರೇಟ್ ಆಗಿ ಒಂದು ಕ್ವಶನ್ ಅನ್ನು ಆನ್ಸರ್ಸ್ ಮಾಡಿದ್ದೀನಿ. ತುಂಬಾ ಸಾಕಷ್ಟು ಡೌಟ್ಸ್ಗಳಿರುತ್ತೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನೇನ್ ಫಾಲೋ ಮಾಡಬೇಕು ಅನ್ನೋ ಮಾಹಿತಿಗಳನ್ನ ನಾನು ಈ ಮುಂದೆ ಬರುವಂತಹ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಾಗೆ ಪ್ರತಿದಿನ ಯಾವ ಮಂತ್ರವನ್ನು ಓದಿದ್ರೆ ಒಳ್ಳೆಯದು, ಕನ್ಸೀವ್ ಆಗೋದಕ್ಕಾಗ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಮಂತ್ರಗಳನ್ನ ಓದಬೇಕು, ಸೇಫ್ ಡೆಲಿವರಿಗೆ ಯಾವ ಮಂತ್ರ ಓದಬೇಕು ಅನ್ನೋ ಮಂತ್ರಗಳ ಒಂದು ವಿಡಿಯೋ ಸಹ ಮಾಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಆ ವಿಡಿಯೋಗಳನ್ನ ನೋಡಬೇಕು ಅಂತಿದ್ರೆ ನೀವು ಆ ವಿಡಿಯೋಗಳನ್ನ ನೀವು ನೋಡಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಸೊ ಡೂ ಚೆಕ್ ಇಟ್. ಹೋಪ್ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಬೇಗನೆ ನಿಮಗೆ ಶ್ರೀ ಗರ್ಭರಕ್ಷಾಂಬಿಕೆ ಅಮ್ಮನವರ ಕೃಪೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಸದಾ ಇರಲಿ, ಎಸ್ಪೆಷಲಿ ಹೆಣ್ಮಕ್ಕಳ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.